ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಮೊಹಮ್ಮದ್ ಜಿಲಾನಿ ಅವರ ಕರ್ತವ್ಯ ಲೋಪಕ್ಕೆ ಜಿಲ್ಲಾಡಳಿತ ನೋಟಿಸ್ ನೀಡಿದೆ. ಜಿಲಾನಿ ಅವರು ದಾಖಲೆಗಳನ್ನು ಸಾರ್ವಜನಿಕವಾಗಿ ಕೊಡಲು ನಿರಾಕರಿಸಿ ಉದ್ದಟತನ ತೋರಿಸುತ್ತಿದ್ದಾರೆ, ಮೂಗಿನ ನೇರಕ್ಕೆ ನಡೆದುಕೊಳ್ಳುತ್ತಿದ್ದಾರೆ, ನಿಯಮಗಳು ಪಾಲಿಸುತ್ತಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ನಾಯಕರಾದ ಸುಧೀಂದ್ರ ಜಾಹೀರ್ದಾರ್ ಆರೋಪಿಸಿದ್ದಾರೆ. ಅಮರ್ಕೇಡ್ ಲೇಔಟ್ ಬಡಾವಣೆಯ ನಕಲು ದೃಢೀಕೃತ ಪತ್ರವನ್ನು ಕೊಡುವಂತೆ ಅರ್ಜಿ ಹಾಕಿದ್ದರೂ ಕೊಡಲು ಹಿಂದೇಟು ಹಾಕುತ್ತಿದ್ದಾರೆ. ಇದರಲ್ಲಿ ಇವರ ಸ್ವಾರ್ಥವೇನು ಎಂದು ಪ್ರಶ್ನೆ ಮಾಡಿದ್ದಾರೆ. ಸಾರ್ವಜನಿಕ ಕುಂದುಕೊರತೆ ಸೌಲಭ್ಯದ ಬಗ್ಗೆ ಗಮನ ಕೊಡುವುದಿಲ್ಲ, ಲೇಔಟ್ ವಿಸ್ತರಣಾ ಬಡಾವಣೆಗಳ ದಾಖಲೆಗಳನ್ನು ಸರಿಯಾಗಿ ಇಟ್ಟಿಲ್ಲ, ಕಚೇರಿಯಲ್ಲಿ ಇರುವುದೇ ಇಲ್ಲ, ಬರೀ ಭೂಗಳ್ಳರ ಪ್ರಭಾವಿ ರಾಜಕಾರಣಿಗಳ ಡೆವಲಪರ್ಸ್ಗಳ ಮಾತು ಕೇಳುತ್ತಾರೆ ಎಂದು ಟೀಕಿಸಿದ್ದಾರೆ. ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಸಾರ್ವಜನಿಕರಿಗೆ ದಾಖಲೆಗಳು ಸಕಾಲಕ್ಕೆ ಮತ್ತು ಸಮರ್ಪಕವಾಗಿ ಸಿಗುವಂತೆ ಮಾಡಲು ಆಗ್ರಹಿಸಿದ್ದಾರೆ. ಆರ್ಡಿಎ ದೃಢೀಕೃತ ಪತ್ರ ಕೊಟ್ಟ ನಂತರವೇ ನಗರಸಭೆಯಲ್ಲಿ ಈ ಖಾತಾ ಪಡೆಯಲು ಸಾಧ್ಯವಾಗುತ್ತದೆ ಎಂದಿದ್ದಾರೆ. ಇದಕ್ಕೆ ಸಮರ್ಪಕ ಉತ್ತರ ಕೊಡಲು ನಿಯಮಾನುಸಾರ ನಡೆದುಕೊಳ್ಳಲು ಮೊಹಮ್ಮದ್ ಜಿಲಾನಿ ಇವರಿಗೆ ಅಪರ ಜಿಲ್ಲಾಧಿಕಾರಿಗಳು ನೋಟಿಸ್ ನೀಡಿದ್ದಾರೆ.